ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಗಿರವಿಯಿಟ್ಟಿದ್ದ ಚಿನ್ನದ ಸಮೇತ ಚಿನ್ನದಂಗಡಿ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. ಆನೇಕಲ್ ತಾಲೂಕಿನ ಕಾಚನಾಯಕನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಆನಂದ್ ಜ್ಯುವೆಲರ್ಸ್ ಅಂಡ್ ಕೇಸರ್ ಬ್ಯಾಂಕರ್ಸ್ ಮಾಲೀಕ ರಾಜಸ್ಥಾನ ಮೂಲದ ಮುನಾರಾಮ್ ನೂರಾರು ಜನರಿಗೆ ವಂಚಿಸಿ ತಲೆಮರೆಸಿಕೊಂಡಿದ್ದಾನೆ. ಸೂರ್ಯನಗರ ಠಾಣೆ ಎದುರು ಜಮಾಯಿಸಿದ ಜನ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಗೃಹಜ್ಯೋತಿ ಯೋಜನೆಯಲ್ಲಿ ಶೂನ್ಯ ಬಿಲ್ ಅಂತ ಹೇಳಿ ಮತ್ತೆ ಕರೆಂಟ್ ಬಿಲ್ ಬರಲು ಶುರುವಾಗಿದೆ. ಮೊದಲ 3 ತಿಂಗಳು ಶೂನ್ಯ ಕರೆಂಟ್ ಬಿಲ್ ಬಂದಿತ್ತು. ಪ್ರತಿ ತಿಂಗಳು ಎಷ್ಟು ಪ್ರಮಾಣದಲ್ಲಿ ಕರೆಂಟ್ ಬಿಲ್ ಬಳಕೆ ಮಾಡ್ತಿದ್ವೋ ಅಷ್ಟೇ ಮಾಡ್ತಿದ್ವಿ. ಆದರೆ ಈಗ ದಿಢೀರನ್ನೇ 200 ರೂಪಾಯಿ ಹೆಚ್ಚಳ ಬಿಲ್ ಬಂದಿದೆ ಎಂದು ಗೃಹಜ್ಯೋತಿ ಫಲಾನುಭವಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಗರದಲ್ಲಿನ ಮಾಣಿಕ್ ಷಾ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಿದ್ಧತೆ ಭರದಿಂದ ಸಾಗಿದೆ. ಬಿಗಿ ಭದ್ರತೆಗಾಗಿ ಆಗಸ್ಟ್ 15ರಂದು ಇಬ್ಬರು ಹೆಚ್ಚುವರಿ ಪೊಲೀಸ್ ಆಯುಕ್ತರು, 10 ಡಿಸಿಪಿ, 17 ಎಸಿಪಿ, 42 ಇನ್ಸ್ಪೆಕ್ಟರ್ಗಳು ಸೇರಿ 1583 ಅಧಿಕಾರಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. 10 ಕೆಎಸ್ಆರ್ಪಿ, ಸಿಎಆರ್ ತುಕಡಿ, ಕ್ಯೂಆರ್ಟಿ ಟೀಮ್, ಡಿಸ್ವಾಟ್ ಟೀಮ್, ಗರುಡ ಫೋರ್ಸ್ ಪಡೆ ಹದ್ದಿನ ಕಣ್ಣಿಡಲಿದೆ. ಬರೋಬ್ಬರಿ 100 ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ.